ಒಂದೇ ನಿಮಿಷ. ಈಗ ಶಿಗ್ಗಾವಿ ವಿಚಾರಕ್ಕೆ ಬರೋದಾದ್ರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಗೆ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ಗೆ 1723 ಮತಗಳು ಆರಂಭಿಕ ಮುನ್ನಡೆಯನ್ನ ಸಾಧಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು. ಗಮನಿಸ್ತಾ ಇದ್ದೀವಿ, ಅಂಚೆ ಮತಗಳಲ್ಲಿ ಭರತ್ ಬೊಮ್ಮಾಯಿಗೆ 1881 ಮತಗಳು ಲಭ್ಯ ಆಗಿದ್ದಾವೆ. ಇನ್ನು ಯಾಸೀರ್ ಖಾನ್ ಪಠಾಣ್ ಕಾಂಗ್ರೆಸ್ ಅಭ್ಯರ್ಥಿಗೆ 1723 ಮತಗಳು ಸಿಕ್ಕಿರೋದು. ಅಂದ್ರೆ ಶಿಗ್ಗಾವಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಪುತ್ರನಿಗೆ ಮುನ್ನಡೆ ಆಗಿದೆ. ಸರ್, ಏನ್ ಹೇಳ್ತೀರಿ? ಶಿಗ್ಗಾವಿಯಲ್ಲೂ ಕೂಡ ಅಂಚೆ ಮತಗಳ ಒಂದು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ ಸಿಕ್ಕಿರೋದು. ಯೂಶುವಲ್ ಆಗಿ ಏನಾಗುತ್ತೆ, ಅಂಚೆ ಮತದಾನದಲ್ಲಿ ಯಾವಾಗ್ಲೂ ಎಜುಕೇಟೆಡ್ ವೋಟರ್ಸ್ ಮತ್ತೆ ಆಫೀಸರ್ಸ್ ಇರ್ತಾರಲ್ಲ, ನಾನು ಅಬ್ಸರ್ವ್ ಮಾಡಿದ್ದೇನೆ, ಬಹುತೇಕ ಅವ್ರು ಯಾವಾಗ್ಲೂ 2-3 ಸಾವಿರ ಮತದ ಅಂತರದಲ್ಲಿ ಯಾವಾಗ್ಲೂ ಮುಂದೆ ಇರ್ತಾರೆ. ಬಟ್ ನಿಜವಾದಂತ ಫೀಲ್ ಆ ರೀತಿ ಅಲ್ಲ. ಯಾಕೆ ಅಂತಂದ್ರೆ ಎಜುಕೇಟೆಡ್ಸ್ಗೆ ಅವ್ರು ಎದುರಿಸ್ತವ್ರೆ. ಆಫೀಸರ್ಸ್ಗಳು ED IT ಅಂತ ಹೇಳಿ ಯಾರನ್ನ ತೆಗೆದುಕೊಂಡು ಒಳಗಡೆ ಹಾಕಿದಾಗ ಆ ಭಯದಿಂದ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತಾಕತ್ತು ಸ್ವಾಮಿ, ನಿಮಗ್ ತಾಕತ್ತಿದ್ರೆ ಅದಾನಿ ಬಗ್ಗೆ ಮಾತಾಡ್ರಿ, ಅದಾನಿ ಒಳಗಡೆ ಹಾಕಿ. ಇಡೀ ದೇಶದ ಮಾನವನ್ನ ಹಾಳು ಮಾಡಿರ್ತಕ್ಕಂಥ ನಿಮ್ಮ ಮೋದಿ ಮಿತ್ರ ಅದಾನಿಗೆ ಇದು ಮಾಡಿ 2,000 ಕೋಟಿ ಹಗರಣವನ್ನ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ. ಇಡೀ ಈ ದೇಶದ ರಾಜ್ಯದ ಮಾನವನ್ನ ಹಾಳು ಮಾಡಿದ್ದಾರೆ. ಓಕೆ, ಅವ್ರು ಮಾತಾಡ್ಬಿಡ್ಲಿ. ಎಸ್, ಕಾಂಗ್ರೆಸ್ನ ವಕ್ತಾರ ಹೇಳಿದ್ರು ED ಇನ್ಯಾವ್ದ್ರ ಆಯ್ತಾ, ID CBI ಎಲ್ಲಾನು ಹೋಗ್ಲಿ. ಕಾಂಗ್ರೆಸ್ ಅಲ್ಲಿ ಈಗ 3 ಹಗರಣ ಆಯ್ತು. ಕುಮಾರಣ್ಣ ಅಂದ್ರೆ ಮೊನ್ನೆ BS